ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ಯಾವ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಅತಿ ಶೀಘ್ರವಾಗಿ ಮದುವೆ ಆಗೋದಕ್ಕೆ ಒಂದು ವಿಶೇಷವಾದ ಸ್ಥಳ ಇದೆ. ಆ ವಿಶೇಷ ಸ್ಥಳನ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಯಾಕಂದರೆ ನಾನು ಈ ದೇವಸ್ಥಾನದ ಬಗ್ಗೆ ನನಗೆ ತಿಳಿಸ್ಬೇಕು ಅಂತ ಸುಮಾರು ಜನ ಎಲ್ಲ ಹೇಳಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ನಾನು ಅದನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಸುಮಾರು ಜನ ಹೆಣ್ಮಕ್ಳುಗಳಿಗೆ ಎಷ್ಟೇ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ರು ಮದುವೆ ಅನ್ನೋದು ಖಂಡಿತವಾಗ್ಲೂ ಸೆಟ್ ಆಗ್ತಾ ಇಲ್ಲ. ಆಮೇಲೆ ಅವ್ರಿಗೆ ವಿವಾಹ ದೋಷಗಳಿರುತ್ತೆ, ಕಂಕಣ ದೋಷಗಳಿರುತ್ತೆ, ಕುಜ ದೋಷಗಳಿರುತ್ತೆ. ಅಂಥ ಹೆಣ್ಮಕ್ಳಿಗೆ ಏನು ಮಾಡಿದ್ರು ಮದುವೆ ಸೆಟ್ ಆಗ್ತಾಯಿಲ್ಲ. ತುಂಬ ವಯಸ್ಸಾಗ್ತಾ ಇದೆ, ಆಗಲೇ 30-35 ಆಗ್ತಾ ಇದೆ. ಆದರೂ ಏನು ಮಾಡಿದ್ರು ನಮ್ಮ ಹೆಣ್ಮಕ್ಳಿಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ, ಗಂಡು ಮಕ್ಳಿಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಇದೊಂದು ದೇವಸ್ಥಾನಕ್ಕೆ ನೀವು ಒಂದೇ ಒಂದು ಸರಿ ಭೇಟಿ ಕೊಟ್ಟು ನೋಡಿ. ಯಾಕಂದರೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಯಾರು ಮದುವೆ ಸೆಟ್ ಆಗ್ತಾ ಇಲ್ಲ ಅಂಥವ್ರಿಗೆ ಇಲ್ಲಿ ಕಲ್ಯಾಣೋತ್ಸವದ ಸೇವೆ ಮಾಡಿ ಅಲ್ಲಿ ಕಂಕಣ ದಾರನ ಕಟ್ಟಿಸ್ತಾ ಇದ್ದಾರಂತೆ. ಆ ಕಂಕಣ ದಾರನ ನೀವು ಕಟ್ಕೊಳ್ಳೋದ್ರಿಂದ ಅಥವಾ ದೇವಸ್ಥಾನಕ್ಕೆ ಹೋಗಿ ನೀವು ಸಂಕಲ್ಪ ಮಾಡಿಸಿ ನಮಗೆ ಮದುವೆ ಸೆಟ್ ಆಗ್ತಿಲ್ಲ ಅಂತ ಅಲ್ಲಿ ಪುರೋಹಿತರಿಗೆ ಹೇಳಿದಾಗ ಅವರು ನಿಮಗೆ ಕಲ್ಯಾಣೋತ್ಸವಕ್ಕೆ ಸಂಬಂಧಪಟ್ಟಿದ್ದು ದಾರನ ನಿಮಗೆ ಕಟ್ತಾರೆ, ಅಂದರೆ ಕಂಕಣ ದಾರ ಕಟ್ತಾರೆ. ಆ ಕಂಕಣ ದಾರ ಕಟ್ಟೋದ್ರಿಂದ ಖಂಡಿತವಾಗ್ಲೂ ಬೇಗ ಮದುವೆ ಸೆಟ್ ಆಗುತ್ತೆ. ಅದರಲ್ಲೂ ಇವಾಗ ಎರಡನೇ ಮದುವೆ ಆಗಬೇಕು ಅಂತ ಕೆಲವೊಬ್ಬರು ಅಂದ್ಕೊತಾ ಇರ್ತಾರೆ. ಡೈವರ್ಸೇ ಆಗಿರುತ್ತೆ, ಆದರೂ ನಮ್ಮ ಮಗುಗೆ ಇನ್ನೊಂದು ಮದುವೆ ಮಾಡಬೇಕು ಅಥವಾ ನಮ್ಮ ಮಗಳಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಬಯಸ್ತಾ ಇರೋವಂಥವ್ರು ಸಹ ಆ ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ಕೊಡ್ಬೋದು. ಆ ದೇವಸ್ಥಾನದ ಫೋನ್ ನಂಬರ್ ನೋಡಿ, ಈ ರೀತಿ ಇದೆ: 082125111. ಈ ನಂಬರ್ ಇದೆ. ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ನೀವು ಆ ದೇವಸ್ಥಾನ ಅದು ಫೋನ್ ನಂಬರ್ ಮಾಡಿ ನೀವು ಅಲ್ಲಿಗೆ ಹೋಗಿ ತಿಳ್ಕೊಂಡು ನೀವು ನಿಮ್ಮ ಬೇಡಿಕೆ ಏನೇ ಇದ್ರೂ ಅಥವಾ ನಿಮ್ಮ ಸಮಸ್ಯೆಗಳೇನಿದೆ ಅಂದರೆ ಅದಲ್ಲಿ ನೀವು ತಿಳ್ಕೊಬೋದು. ನೋಡಿ, ಇನ್ನೂ ಒಂದು ಸರಿ ಆ ನಂಬರ್ ಹೇಳ್ತೀನಿ: 082125111. ಅಡ್ರೆಸ್ ಬಂದು ಇದು ನೋಡಿ, ಮೈಸೂರು ಅರಮನೆ ರೋಡ್ ಇದೆಯಂತಲ್ಲ, ಅರಮನೆ ಇದೆಯಲ್ಲ, ಅಲ್ಲಿ ನೀವು ಹೋಗಿ ಒಂಟಿಕೊಪ್ಪಲ್ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅಂತ ಕೇಳಿದ್ರೆ ಹೇಳ್ತಾರೆ. ಯಾಕಂದರೆ ನೋಡಿ, ಇದು ನನಗೆ ನಾನು ದೇವಸ್ಥಾನಕ್ಕೆ ಹೋಗಿ ವಿಡಿಯೋ ಮಾಡಿಲ್ಲ, ಬಟ್ ಅಡ್ರೆಸ್ನ ನನಗೆ ತಿಳಿಸಿರೋದ್ರಿಂದ 4 ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾನು ಈ ದೇವಸ್ಥಾನದ ಹೇಳ್ತಾ ಇದ್ದೀನಿ. ಈ ದೇವಸ್ಥಾನ ಬಂದು ಒಂಟಿಕೊಪ್ಪಲ್ ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲ್ ಅಂತ. ಇದು ಬಂದು ಮೈಸೂರಲ್ಲಿ ಇದೆ. ಈ ದೇವಸ್ಥಾನ 1937ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಿರ್ಮಾಣ ಆಗಿರೋಂಥ ಹಳೇ ಪುರಾತನ ಕಾಲವಾದಂಥ ದೇವಸ್ಥಾನ. ಇದು ಒಂಟಿಕೊಪ್ಪಲ್ನಲ್ಲಿ ಇದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ, ಮೈಸೂರು ಅರಮನೆ ರೋಡ್ ಇದೆಯಲ್ಲ, ಅಲ್ಲಿ ಇದೆಯಂತೆ ಈ ದೇವಸ್ಥಾನ. ಖಂಡಿತವಾಗ್ಲೂ ಒಂದು ಸರಿ ಭೇಟಿ ನೀಡಿ. ಅದರಲ್ಲೂ ಇದು ಮೈಸೂರಲ್ಲಿರೋ ಅಂಥ ಹಳೇ ಕಾಲದ ದೇವಸ್ಥಾನ ಆಗಿದೆ. ಇಲ್ಲಿ ವಿಶೇಷ ಬಂದು ಮದುವೆ ಆಗಿಲ್ದಿರೋ ಅಂಥವ್ರಿಗೆ ಕಂಕಣ ದಾರನ ಕೊಡ್ತಾರೆ. ಆ ಕಂಕಣ ದಾರದ್ದೇ ವಿಶೇಷ. ಅದಕ್ಕೋಸ್ಕರ ನನಗೆ ಸುಮಾರು ಜನ ಹೇಳಿದ್ರು. ಯಾಕಂದರೆ ನನ್ನ ಜೊತೆ ಮಾತಾಡ್ತಾ ಇರ್ತಾರಲ್ಲ, ಅವ್ರುಗಳು ಒಳ್ಳೇದಾದಾಗ ಈ ರೀತಿ ಒಳ್ಳೇದಾಗಿದೆ ನಮ್ಮ ಮಗಳಿಗೆ, ನಮ್ಮ ಸಂಬಂಧಿಕರು ಈ ರೀತಿ ಒಳ್ಳೇದಾಗಿದೆ ಅಂತ ಹೇಳೋದ್ರಿಂದ ಅದನ್ನು ನೀವು ಹೇಳು ಶ್ವೇತಾ, ಎಷ್ಟೋ ಜನಕ್ಕೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಅವ್ರು ಹೇಳಿದ್ದಾರೆ. ಆ ಒಳ್ಳೆಯ ಉದ್ದೇಶದಿಂದ ನಾನು ನಿಮಗೆ ಹೇಳಿದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ, ಮೈಸೂರು ಅರಮನೆ ಇದೆಯಲ್ಲ, ಆ ಒಂಟಿಕೊಪ್ಪಲ್ ಮೈಸೂರು ಅರಮನೆ ಹತ್ರ ಇದೆಯಂತೆ ಈ ದೇವಸ್ಥಾನ. ಒಂಟಿಕೊಪ್ಪಲ್ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದು ದೇವಸ್ಥಾನ. ಸರಿನಾ? ನೆನಪಿರಲಿ. ಇಲ್ಲಿಗೆ ನೀವು ಖಂಡಿತವಾಗ್ಲೂ ಹೋಗಿ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.